ಕೆಲವು ಸಮಯ ಸರ್ ಯಾಕೋ ಬಾಯಿನೊಳಗೆ ಖಾರ ಮುಟ್ಟಿದ್ರಾಗಲ್ಲ ಸರ್, ನುಂಗ್ಲಿಕ್ಕಾಗಲ್ಲ, ನೋಡಿದರೆ ಬಾಯಿ ತುಂಬ ಹುಣ್ಣಾಗಿರುತ್ತೆ, ನಾಲಿಗೆ ಮೇಲೆ ಹುಣ್ಣು, ನಿಮ್ಮ ಕೆನ್ನೆಯಲ್ಲಿ ಹುಣ್ಣು, ಇದನ್ನು ನಾವು ಆಪ್ಟಸ್ ಅಲ್ಸರ್ ಅಂತೀವಿ ನಮ್ಮ ಭಾಷೆಯಲ್ಲಿ. ನಿಮ್ಗೆ ಯಾರಿಗಾದ್ರೂ ಬಾಯಿ ಹುಣ್ಣಾದರೆ ತುಂಬ ಪೇಯ್ನ್ಫುಲ್ ಇರ್ತವೆ. ಒಂದು ಮೋರ್ ಅಲ್ಸರ್ ಇದೆ, ಪೇಯ್ನ್ಲೆಸ್ ಅಲ್ಸರ್ ಅಂತೀವಿ ನಾವು. ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ನಿಮ್ಮ ನಾಲಿಗೆಯಲ್ಲಿ ಸೈಡ್ನಾಗ ಒಂದು ಹುಣ್ಣಾಗುತ್ತೆ, ಪೇಯ್ನೇ ಇಲ್ಲ, ಮುಟ್ಟಿದ್ರೆ ಬ್ಲೀಡ್ ಆಗುತ್ತೆ. ಇದು ಕ್ಯಾನ್ಸರ್ ಅಲ್ಸರ್, ಅಲ್ಸರ್ ಕ್ಯಾನ್ಸರ್ ಅಂತೀವಿ ನಾವು. ನಾಲಿಗೆಯಲ್ಲಾಗುತ್ತೆ, ಚೀಕಲ್ಲಾಗುತ್ತೆ. ಎಷ್ಟೋ ಜನ ನಮ್ಮ ದೇಶದಲ್ಲಿ ಎರಡಕ್ಕೆ ಕಡ್ಡಿ ಪುಡಿ ಹಾಕ್ಕೊಂಡು ಒತ್ತಲಿಸಿ ಇಟ್ಕೋತಾರೆ, ಟ್ವಿಡ್ ಅಂತೀವಿ ನಾವು. ಅದನ್ನು ಉಗಿದ್ರೆ ಅಲ್ಲಿಂದ ರಕ್ತ ಬರುತ್ತೆ. ಇದು ಅಲ್ಸರ್ ಕ್ಯಾನ್ಸರ್. ಬಾಯಿ ಹುಣ್ಣಿಗೆ ಟ್ರೀಟ್ಮೆಂಟ್ ಏನು? ವಾಸಿನೇ ಆಗಲ್ಲ ಡಾಕ್ಟ್ರೆ, 5 ಜನ ಡಾಕ್ಟ್ರ್ ಹತ್ರ ತೋರಿಸಿದ್ದೀನಿ. ನಾವು ಅದನ್ನೇ ಮಾಡೋದು. ನಿಮಗೆ ಝೈಟಿ ಅಂತ ಒಂದು ಡ್ರಾಪ್ಸ್ ಬರುತ್ತೆ, ಬಾಯಲ್ಲೆಲ್ಲ ಹಚ್ಚೆ ಕೇಳ್ತೀವಿ. ಒಂದು ಆಯಿಂಟ್ಮೆಂಟ್ ಬರುತ್ತೆ, ಮೆಟ್ರೋಜಿಲ್ DJ ಜೆಲ್ ಅಂತ, ಬಾಯಿನಾಗೆಲ್ಲ ಹಚ್ಕೊಳ್ಳಿ, ನೀವು ನುಂಗ್ಬೋದು, ಅದರಿಂದ ತೊಂದರೆ ಏನಿಲ್ಲ. ಸೊ ಇದು ಇಂಪಾರ್ಟೆಂಟು. ಮಲ್ಟಿವಿಟಮಿನ್ ಕೊಡ್ತೀವಿ. ತುಂಬ ಜಾಸ್ತಿ ಇದ್ದಾಗೆ ಸ್ಟೀರಾಯ್ಡ್ಸ್ ಕೊಡ್ತೀವಿ. ದಿನನಿತ್ಯ ಉಣ್ಣುವಂಥ ಊಟ ಉಣ್ಣಿ, ಸೀಸನಲ್ ಫ್ರೂಟ್ಸ್ ತಿನ್ನಿ, ಚೇಪೆ ಹಣ್ಣು ತಿನ್ನಿ, ಬಾಳೆಹಣ್ಣು ತಿನ್ನಿ, ಪರಂಗಿ ಹಣ್ಣು ತಿನ್ನಿ. ಸುಮ್ಮನೆ ನೀವು ಪರಂಗಿ ಹಣ್ಣು ತಿಂದರೆ ಹೀಟು, ಚೇಪೆ ಹಣ್ಣು ತಿಂದರೆ ಶೀತ, ಅದೆಲ್ಲ ನಿಮ್ಮ ಭಾಷೆ, ನನ್ನ ಭಾಷೆ ಅಲ್ಲ. ಹಣ್ಣುಗಳು, ನ್ಯಾಚುರಲ್ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್, ಸೊಪ್ಪು ತರಕಾರಿಗಳು ಇವು ತಿನ್ನೋದ್ರಿಂದ ನಿಮಗೆ ಸಾಕಷ್ಟು